ಯಪ್ಪ ದೇವ್ರೇ. ಅಕ್ಕ, ನಾ ಇಲ್ಲೇ ಇಟ್ಟಿದ್ದೆ ನೋಡಿದನ? ಇಲ್ಲೇ ಇಟ್ಟಿದ್ದೆ ಹಾಸಿಗೆ ಮೇಲೆ. ಅಕ್ಕ ನೋಡಿದಿ? ಏನ? ರೆಡ್ ಪೆನ್. ನೀನ್ ರೆಡ್ ಪೆನ್ ನೋಡಿಲ್ಲ, ಬ್ಲ್ಯಾಕ್ ಬ್ಲೂ ಯಾವುದು ನೋಡಿಲ್ಲ. ನಾನು ಸುಮ್ಮನೆ ನನ್ನ ಕಾಡಿಸ್ಬೇಡ. ಹೋಗ್ ಸುಮ್ಮನೆ. ನಿಧಾನ ಉಸುಲ್ ಸಿಕ್ಕೊಂಡಿತ್ತು. ಕೆಂಬೇಡ. ನೀರ್ ತಂದು ಕೊಡ್ಲ್ಯಾ? ಬೇಡ. ಅಕ್ಕ ಕುಡ್ದು ತಿಂದು ಕುಡ್ರಿ. ಮ್ಯಾಗಿ 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 ತಿಂದವರೆಲ್ಲ ಕರಗುಗಿ. ನೋಡು ಲಕ್ಷ್ಮಿ, ಹೊಡೆದ್ ಬೀಳ್ತತಿ ಈಗ ನಿನಗಷ್ಟೇ. ನಿನ್ ಪಾಡಿಗೆ ನೀ ತಿನ್ನು ಹೋಗ್ವಾ. ಹೋಗ್ಲಿ ಬಿಡ. ಅನ್ನ ಸಾರು ಅಂತೀಯಾ? ಯಾಕ ನಿನಗೆ ಹೊಡ್ಬೇಕಾಗ್ಯಾವ, ಅದಕ್ಕೆ ಮಾಡಕತ್ತಿ. ಹೋಗ್ಲಿ ಬಿಡವ. ಅಕ್ಕ ಒಂದು ಯಾವ್ದಾರ ಜೋಕ್ಸ್ ಹೇಳ. ಇಲ್ಲೋಡ, ನಂದೇ ನನಗೆ ರಗಡಾಗೈತಿ. ಜೋಕ್ಸು ಗೀಕ್ಸ್ ಅಂತ ನಿಂತೆ ಅಂದ್ರೆ ಬೀಳ್ತಾವ. ಈಗ ಬಡ್ತ ಆ ಮ್ಯಾಗಿ ಬಟ್ಲ ತಗೊಂಡು ತೆಲಿಗೆ ದಬಾಕ್ತಾನ. ಈಗ ನಂದೇ ನನಗಾಗೈತಿ, ನಿಂದೊಂದದ ರಾಡಿ. ಏನ್ ನುಡ್ಗಿರೋ, ಇದು ಯಾಕಿಂಗ್ ಮಾಡ್ತೀರೋ? ಲವ್ 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 ಅಂತ ಕಣ್ಣೀರಿಡ್ತೀರೋ? ಅಕ್ಕ ಮುನ್ನಿ ಹಾಡ. ಈಗ ಲಕ್ಷ್ಮಿ ಜಾಡ್ಸ್ ಹೋಯ್ತ. ನಿಂಗ ಏನ್ ಹಾಡ್ಬೇಕೆ? ಕಣ್ಣೀರಲ್ಲ ನನ್ನ ಪ್ರಿಯನಿಗೆ ಪ್ರೇಮದ ಅಭಿಷೇಕ. ಓ ಆ ಓ ಲಕ್ಷ್ಮಿ. ಯಾ ನಮ್ನಿ ಟೆನ್ಷನ್ ಕುಂತೀಯ? ಯಾಕೆ ಈ ಪ್ರೀತಿ ಗೀತಿಯಲ್ಲ? ಈಗ ಅನಿಸ್ತಾ ಐತಿ ನೀನು ನನ್ನ ಏಜಿಗೆ ಬರ್ತೀಯಲ್ಲ, ಅವಾಗ ಗೊತ್ತಾಕೈತೆ. ತಗೋ. ಬೇಡವಾ ತಾಯಿ, ಈ ಪ್ರೀತಿ ಗೀತಿ ರಾಡಿನೇ ಬೇಡ. ನಿನಗೇನ ಮಸ್ತ್ ಅರವಿಂದ ಮಾಮ ದೊಡ್ಡ ಚಲೋ ಅದನ ಸಿಕ್ಕಾನವ ಆತ. ನಾನು ಅದನ್ನ ಲವ್ ಮಾಡಿ ಹಿಂದಗಡೆ ಅದು ಒಂದು ನಮ್ಮನಿ ಎಡ್ತೇಸಿದ್ದಂಗಿದ್ದು ಯಾಕೆ ಬೇಕು ನನ್ನ ಬಾಳೆ? ಬೇಡ. ನಮ್ಮಪ್ಪ ನಮ್ಮ ಯಾವ ಹುಡುಗನ್ ತೋರಿಸ್ತಾರ ಅವ್ರ ಮದುವೆ ಮಾಡ್ಕೊಂಡು ಚಂದಾಗಿರ್ತಾನೆ. ಅಲ್ಲಕ್ಕ, ನಂಗೆ ಒಂದು ಅರ್ಥ ಆಗ್ಲಿಲ್ಲ. ಎಷ್ಟು ಅದಿರಲ್ಲ ಮನೆ ಮಾರ್ಕೆಟ್ನಾಗ ಇಬ್ರು ಭೇಟಿ ಆದ್ರ ಬಾ 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 ಏನು ಒಬ್ರಿಗೊಬ್ರು ಸಿಡಿ ಅನ್ನೋದೇನು, ಜಗಳ ಮಾಡೋದೇನು, ಯಾಕೆ ಬಂದಿ ಅಂತ ನೀ ಬೈಯೋದೇನು, ಇಲ್ಲ ಹಂಗ ಬಂದ್ಯಾ ಇಲ್ಲೇ ಬಂದಿದ್ಯಾ ಭೇಟಿ ಅದೇ ಅಂತ ಅನ್ನೋದವ್ರೇನು. ಅಬ್ಬಬ್ಬಬ್ಬಬ್ಬ ಏನು ಹಂಗ ಒಬ್ರಿಕೊಂಡ್ರೊಬ್ರಿಗೆ ಆಗಂಗೆ ಇಲ್ಲ ಅಂದಿರ್ಬೇಕು. ಎಷ್ಟು ನಾಟಕ ಮಾಡಿದ್ರಿ? ಅಬ್ಬಬ್ಬಬ್ಬ ಒಂದ ವಾರದಾಗ ಇಷ್ಟೊಂದು ಇಂಪ್ರೂವ್ಮೆಂಟ್ ಅಕ್ಕ. ಗಿಚ್ಚಿಗಿಲಿಗಿಲಿ ಅಲ್ಲ? ನೋಡ ಲಕ್ಷ್ಮಿ, ಏವ ನೋಡ್ತಾನೆ ಅದೇನ್ ಬಿಡ. ಒಂದ ವಾರದಾಗ ಆಗ್ಲಿ ಅವ್ರ ಮನೆ ಮಾತಾಡಕ್ ಹೋಗ್ಯಾರ, ನೀನ್ ನಿನ್ ಮನೆಗೆ ಬಂದಿ ಮಾತಾಡಕ. ಅಲ್ಲಿ ಮೊನ್ನೆ ಕಾಲೇಜ್ ಸೂಟಿ ಇದ್ರೂನು ಚಾಲು ಐತೆ ಅಂತ ಹೋಗಿದ್ರಲ್ಲ, ಎಲ್ಲಿಗಿದ್ರಿ? ಈ ಮುಚ್ಚೆ ಬಾಯಿ ಅವುಗಿ ವಿಚಾರ ಗೊತ್ತಾದ್ರೆ ಜಾಡ್ ಸುದಿತಾಳ. ನಿನಗೆ ಎಲ್ಲಿಂದ ಬರ್ತಾವ ಇವೆಲ್ಲ ತಲ್ಯಾಗ? ಏ ಇರ್ಲಿ ಜಿ, ಬೋಲ ಜಿ, ಮೈ ಕಿಸೆ ನೈ ಬೋಲ್ತಿ. ಸುಮ್ಮನಿರ್ಲಿ. ಅವು ಇಲ್ಲೇ ಎಲ್ಲಾರು ಬಂದು ನಿಂತ್ಕಿಂತಾಳ ಏನೋ ಮೊದ್ಲ ಶೆಟ್ ಬಂದಕ್ಕಿಗೆ. ಅಪ್ಪ ಹೊರಗದ ನನ್ನ ಹೊಲಕ್ಕೆ ಹೋದ್ರ. ಅಪ್ಪ ಹೊಲಕ್ಕೆ ಹೋಗ್ಯಾರ. ಬೆಳಗ್ಗೆ ಎದ್ದು ಕೇಳಿದ್ರು, ಪಾರ್ವತಿಯಲ್ಲಿ ರಾತ್ರಿ ಬಂದ ಕಾಣಲೇ ಇಲ್ಲ ಅಂದ್ರೆ ನಾ ಇನ್ನೂ ಎತ್ತಿದ್ನಲ್ಲ, ಹಿಂಗೆ ಹಣಿಕೆ ಹಾಕಿ ಹೋದ್ರು. ನೀ ಮಕ್ಕೊಂಡಿದ್ ನೋಡಿ. ಮಕ್ಕೊಂಡಿದ್ದೆ ಏನೋ ತಗೊಂಡು ನಾಟಕ ಮಾಡಿದ್ದೆ ಗೊತ್ತಿಲ್ಲ. ಆಮೇಲೆ ಬೆಳಗ್ಗೆ ಎದ್ದು ಯಾಕೆ ಇನ್ನೂ ಎದ್ದಿಲ್ಲಲ್ಲ ನನ್ನ ಮಗಳು ಅನ್ಕೊಂತಾನ ಹೋಗ್ಯಾರ. ಈಗ ಬರೋ ಹೊತ್ತಾಕತಿ. ಹೌದಾ? ಅಯ್ಯೋ ದೇವ್ರೆ. ಅಕ್ಕ ಒಂದ್ ತಿಳ್ಕೊ, ಪ್ರೀತಿ ಮಾಡಬಾರದು, ಮಾಡಿದರೆ ಅಪಾವುಗೆದರಬಾರದು. ಪಾರ್ವತಿ ಪಾರ್ವತಿ. ನೀ ಮಾತಿಗೊಮ್ಮೆ ಹಾಡು ಹೇಳಕತ್ತಿ ನೋಡಿಗ. ಈಗಿರ್ಲಿ, ಎಲ್ಲಿ ಹೋಗಿದ್ರಿ? ಅದು ಅವರು ಎಂಥದ ಫಾಲ್ಸ್ ಇತ್ತು ಸಿರ್ಸಿ ಕಡೆ, ಅಲ್ಲಿ ಕರ್ಕೊಂಡೋಗಿದ್ರು. ಅಯ್ಯೋ ಮಾನ್ಗೇಡಿ, ಊರ್ ಮಾನ್ಗೇಡಿ, ನಿನಗೇನು ಬಂದತ್ತೆ? ನಿನಗೆ ಹೋಕಾಲ ಅದೇನ ಅಂತಾರಲ್ಲ, ಬರ್ಬರ್ತ ರಾಯರ್ ಕುದ್ರಿ ಕತ್ತೆ ಅಂತೇಳಿ ನೀನು ಮತ್ತೇನು ಮಾಡ್ಲಿ ಅಂತ ನಾನು. ನೀ ಎಲ್ಲ ಬಿಟ್ಟ ನೀನ್ ಕೇಳಿ, ನೀ ಖಬರ್ಗೇಡಿ, ನೀನು ಮಾನ್ಗೇಡಿ ಮೂಳಿ. ಅಕ್ಕ ನಾನ್ ನೈ ಹೇಳುಂಗಿ, ಅವ್ವನ ಕೇಳಿಸ್ಕೊಳ್ಳುಂಗಿ. ಏ ಲಕ್ಷ್ಮಿ, ಯವ್ವ ಹರೇದ್ ಹುಡ್ಗನ್ ಕೂಟ ಆ ಸಿರ್ಸಿ ಮಠ ಹೋಗ್ಯಾ? ನೀನ್ ಎದರ್ಲೆ ಹೊಡೆಕಿಲ್ಲ, ನಿನ್ನ ಬೂಟ್ಲೆ ನಿನ್ನ ಮರ್ಯಾದೆ ಹುಟ್ಟಕ್ಕೆ, ನಿನ್ನ ಮರ್ಯಾದೆ ಗೆಟ್ಟ ನಿಂತ್ಬಿಟ್ಟಿ ನೀನು. ಸಿರ್ಸಿ ಮಠ ಆ ಹರೇದ್ ಗಂಡ್ಮಗನ್ ಕೂಟ ನೀನ್ ಏನ್ ಮಾಡ್ಲಿ ಅಂತ ನಾನು ನೋಡಿದ್ರೆ ಏನ್ ಅನ್ನಕ್ಕಿಲ್ಲ. ಯಾರಾರ ನೋಡಿದ್ರ ಏನಾರ ಮೊದ್ಲ ಇಲಿ ಹೋತಂದ್ರ ಹುಲಿ ಹೋತಂತಾರ. ಮಾನ್ಗೇಡಿ ಊರ್ ಮಾನ್ಗೇಡಿ ಮರ್ಯಾದೆ ತೆಗಿಯಾಕ ಏನವ ಅಂತ ನನ್ನ ತಗ. ಆತು, ಏನೇನ್ ಮಾಡ್ಕೊಂತೀಯ ಮಾಡ್ಕೊ ಹೋಗು. ಅವ್ವ ನಾನಿನ್ ಮಗಳವೆ, ಅಷ್ಟಕ್ಕೂ ಹಂಗೆ ಮಾತಾಡ್ಕೊಂತ ಹೋಗಿದ್ದದು. ನಾನೇನು ಹೋಗ್ಬೇಕಂತ ಹೋಗ್ಲಿಲ್ಲ. ಬಾಯ್ ಬಿಟ್ಟು ಹೇಳ್ಬಿಡ ಎಲ್ಲ ಕಡೆ ನಿನ್ನ ಮಗಳ ಅಂತೇಳಿ. ಏನ ನನ್ನ ಮಗಳಾದ್ರೆ ಹಿಂಗ್ ಮಾಡ್ತಿದ್ದಿಲ್ಲ ನೀನು. ನಾ ಯಾವತ್ತೂ ಇಂಥ ಕೆಲಸ ಮಾಡಿಲ್ಲ. ಅವ ನೀನು ಅಪ್ಪನ ಲವ್ ಮಾಡಿದ್ರೆ ಅಪ್ಪನು ನಿನ್ನ ಎಲ್ಲೆಲ್ಲಿ ಕರ್ಕೊಂಡಕ್ಕಿದ್ದ ನೋಡ್ಬೇಕಿತ್ತೆ. ಮಾನ್ಗೇಡಿ ಬಾಯಲ್ಲಿ ನಿನ್ನ ಮಾಡ್ತಾನೆ ನಿನ್ನ 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 ವಯಸ್ಸಿಗೆ ಓದ್ಕೊಳ್ಳೋದು ಬಿಟ್ಟು ಲವ್ ಸ್ಟೋರಿ ಕೇಳಕ್ ಬಂದಾಳೆ. ಇಲ್ಲಿ ಲವ್ ಸ್ಟೋರಿ ಈಕೆ ಹಡ್ಬಿಟ್ಟು ಹೇಳಕತ್ತಾಳ ಅದನ್ನ. ಇಲ್ಲೋಡ ಪಾರ್ವತಿ, ಅವ್ರಿಗೆ ಏನಾರ ನೀವು ಹಿಂಗ್ ಹೋಗಿದ್ ವಿಚಾರ ಗೊತ್ತಾದ್ರ ಏನ್ ತಿಳ್ಕೊಂತಾರ ಅನ್ನೋದು ವಿಚಾರ ಮಾಡಿ. ಏನ್ ನೀನು ಎಂತ ಮೂರು ಬಿಟ್ಟು ಹುಡುಗಿರ್ಬೇಕಿದೆ. ಹರೇದ್ ಹುಡುಗನ್ ಕೂಟ ಅಷ್ಟಷ್ಟು ದೂರ ಕಾಡಲ್ಲ ಮೇಡಲ್ಲ ಪಾಲ್ಸ್ ನೋಡಾಕ ಹೋಗೈತಲ್ಲ. ಇದು ಹುಡುಗಿ ಒಂದ ಅಪ್ಪ ಅವ್ಗೆ ಹೇಳಾರ್ದ ಏನ್ ಅವ್ರ ಅಪ್ಪ ಅವ್ರವನ್ನ ಕಳ್ಸ್ಯಾರ ಅನ್ಕೊಳಂಗಿಲ್ಲ. ಏನ ಹಿಂಗ ಮಾಡಾಕತ್ತೀಯ ಪಾರ್ವತಿ? ಎದಕ್ಕೆ ಎಲ್ಲದಕ್ಕೂ ಬೈತಿಯವ? ನಾನು ಹೇಳತ್ತೇನಿಲ್ಲ, ನಾನು
ಗೊತ್ತ ನನಗೆ. ಮಾತಾಡ್ಬೇಡ ನೀನು ಅನ್ಕೊಟ್ಟು. ಮಾತಾಡ್ಬೇಡ ಅಂದ್ರೆ ಮಾತಾಡ್ಬೇಡ. ಒಳ್ಳೆಕೆ ಅಂದ್ರೆ ಒಳಕಲ್ನಾಗ ಹುಚ್ಚಿ ಓದಿದ್ರಂತ ಹಂಗಾತಿದ ಬಾಳೆ. ಅವ್ವ ಮತ್ತಿನೇನು ನಿಮ್ಮ ಅಪ್ಪಗೆ ನೀ ಹಿಂಗೆ ಹೋಗಿದ್ದೆ ಅಂತ ಗೊತ್ತಾದ್ರೆ ಎಷ್ಟು ಬೇಜಾರು ಮಾಡ್ಕೊಂತಾರ ಗೊತ್ತೈತಿ ನಿನಗೆ. ಏನದು ಬಾಯಿ ಆಗಲಿಂದ ನೋಡಾತೀನಿ, ಏನದು ಏನೋ ಹುಡುಗಿಗೆ ಏನ್ ಬೈದಿ ಯಾಕಳಕತ್ತಾಳಕಿ? ಅಪ್ಪ ಅಕ್ಕ ಹರಿನ್ ನಮ್ಮನ ಲವ್ ಮಾಡಕತ್ತಾಳ, ಅದಕ್ಕೆ ಅವಾಗ ಸಿಟ್ಟು ಬಂದೈತಿ. ಏನ? ಆ ಹುಡುಗನ ಪಿರುತಿ ಮಾಡಕತ್ತಾಳಂತ. ಹ್ಞೂ ಅಪ್ಪ, ನಾನು ಅದಕ್ಕೆ ಹೇಳಾತಿದ್ದೆ ಪ್ರೀತಿ ಮಾಡಬಾರ್ದು, ಮಾಡಿದ್ರಪ್ಪ ಅವಾಗ ಹೆದರ್ಬಾರ್ದು ಅಂತೇಳಿ ಹಾಡು ಹೇಳಾತಿದ್ದೆ. ಲಕ್ಷ್ಮಿ ನಿನ್ ಜೋರ್ ಸುದೀತಿ ನೀಗ ತಗೊಂಡೋಗಲ್ಲ ಮ್ಯಾಗಿ ಬಟ್ಲ ಗೂಗಿ ಅಂತಕ್ಕೆ ಮ್ಯಾಗಿ ಮಾಡಿಸ್ಕೊಂಡ್ಯಾಳ, ತಿನ್ನೋದು ಬಿಟ್ಟು ನಿಂತಾಳ ಇಲ್ಲಿ. ಹೋಗ ಶಟಾಕ್ ಇಲ್ಲಾಕ್ ನಿಂತೆ. ಬಿಡ ಹುಡುಗಿಗೆ ಅದಕ್ಕೆ ಚೀರಾಡ್ತಿ. ಅವ್ವ ನಾನೇನ್ ಸಣ್ಣಕ್ಕೆ ಅಲ್ಲ, ನಾನು ಕೇಳಿಸ್ಕೊಂತೀನಿ ಬಿಡು ಏನ್ ಮಾತಾಡ್ತೀರ ಅಂತ ಹೇಳಿ. ನಾನು ಅಲ್ಲಿ ಹೊರಗೆ ಹೋದ್ರು ನನ್ನ ಆತ್ಮ ಇಲ್ಲೇ ಸುಳ್ದಾಡ್ತಿರ್ತತಿ. ಹೂನವ ದೊಡ್ಡ ಹೇಳಾಗಿ ನಾಳೆ ಗಂಡು ಹುಡುಕ್ ಮದಿ ಮಾಡೋಣಂತ ಈಗ ಹೋಗಿ ಹಾಳಾಗಿ. ಏನ್ವ ಪಾರ್ವತಿ ಇದು? ಅರವಿಂದನ್ ಲವ್ ಮಾಡಿ ನಿಂತಾಳ. ಅಲ್ಲ ಅದು ಸಾಲದಕ್ಕೆ ನಿನ್ನೆ ಸಿರ್ಸಿಗೆ ಹೋಗ್ಯಾಳ ನೋಡ್ರಿ. ಈಕಿ ಕಾಲೇಜ್ ಸುಟಿ ಐತಿ ತಗದತ್ತಂತ ಸುಳ್ಳು ಹೇಳಿ ಕಾಲೇಜ್ಗೆ ಹೋಗ್ತಾನೆ ಅಂತ ಹೇಳಿ ಅವ್ನ ಕೂಟ ಅಲ್ಲಿಗೆ ಹೋಗ್ಯಾಳ ಕಾಡಿಗೆ. ಅಷ್ಟ ಅದು ಎಂತದ ಫಾಲ್ಸ್ ನೋಡಕ್ ಹೋಗಿ ಒಮ್ಮೆ ಸಂಜೆ 8 ಗಂಟೆಗೆ ಬಂದಾಳ. ರಾತ್ರಿ ಬೆಳಗ್ಗೆ ಹೋಗಿ 9 ಅಂದ್ರೆ ಇಲ್ಲಿಂದ ಬಿಟ್ಟು ನೋಡಿಕಿನ್ನ ಅವ್ನ ಕೂಟ ಏನೇ ಕೆಲಸ ಇದ್ದಿತ್ತು, ಯಾರು ಇಲ್ದ ಏನಿಂದ ಎಂತಿಲ್ದ ಅವ್ನ ಕೂಟ ಹೋಗ್ಯಾಳಲಿಕ್ಕಿ. ಅವ್ರ ಮನೆಯಾಗ ಈ ವಿಚಾರ ಗೊತ್ತಾದ್ರೆ ಹುಡುಗಿನ ಎಷ್ಟು ಲೂಜ್ ಬಿಟ್ಟಾರು ಮಾರಾಯ ಇವ್ರು. ಇದೇನ ಗಂಡ್ರಾಮಿ ಹಂಗ ಅಡ್ಯಾಡಕತ್ತಲ್ಲಿದು ಅಲ್ಲ, ಏನ್ ಹುಡುಗಿದೆ ಅಂತ ಅನ್ಸ್ತದೇ ಇಲ್ಲ. ಹಂಗಾರೆ ಇವ್ನ ಕೂಟ ಹೋಗೋದಿದ್ದಕ್ಕೆ ಮತ್ತೆ ಯಾರ್ಯಾರು ಕೂಟ ಹೋಗಿ ಬಂದಾಳ ಏನಂತ ಒಂದಕ್ಕೆ ಒಂದು ಹಬ್ಕೊಳಂಗಿಲ್ಲನ್ರಿ ಸುದ್ದಿ. ಅಪ್ಪ ನಾನು ಹೋಗ್ಬೇಕಂತ ಹೋಗ್ಲಿಲ್ಲ, ಅವರೇ ಇಲ್ಲೊಂದು ಫಾಲ್ಸ್ ಚಲೋ ಐತಿ ಅಂತೇಳಿ ಹಂಗೆ ಮಾತಾಡ್ಕೊಂತ ಕರ್ಕೊಂಡು ಹೋಗ್ಬಿಟ್ರು. ನೋಡ್ವಾ ನಾ ಹೇಳಾಕತ್ತೀನಿ, ನನಗೆ ಊಟ ಇಲ್ಲ ಅಂದ್ರು ನಾ ಹೆಂಗಾರ ಒಂದು ಕಾಲದ ಹೋಗ್ತೀನಿ, ಆದ್ರೆ ಮರ್ಯಾದೆ ಏನಾರ ಹೋತು ನಾ ಮಾತ್ರ ಬದುಕಿರೋದಿಲ್ಲ. ಮತ್ತೆ ಹೇಳಾಕತ್ತೀನಿ ಈಗ ಅವ್ರ ಮನಿಯೊಳಗೆ ಅವ್ರು ಬಂದು ಚಂದಾಗಿ ಮಾತಾಡಿದ್ರು ಅಂದ್ರೆ ಒಂದು ಮಾತು. ಈಗ ಅವ್ರು ಏನಾರ ಒಂದು ಮಾತು ಅಂದ ಅಕಸ್ಮಾತ್ ಒದರಾಡಕತ್ರು, ಇದೇ ನಿಮ್ಮ ಮಗಳು ಹಿಂಗೆ ಮಾಡಿದ್ಲು ಅಂದ್ರೆ ಮಾತ್ರ ನಾ ಜೀವ ಇಟ್ಕೊಂಡಿರೋದಿಲ್ಲ. ಹೇಳಾತೀನಿ ನೋಡ್ವಾ. ಅಪ್ಪ ಅವರು ಅವ್ರ ಮನೆ ಒಳಗೆ ಒಪ್ಸಿ ಕರ್ಕೊಂಬರ್ತೀನಿ ಅಂದಾರ. ನನಗದೆಲ್ಲ ಗೊತ್ತಿಲ್ಲ, ನಾ ಮಾತ್ರ ಇದ್ರೊಳಗೆ ಇಂಟರ್ಫಿಯರ್ ಆಗೋದಿಲ್ಲ, ಮಾತಾಡೋದಿಲ್ಲ. ಏನು ನೀ ನನಗೆ ಹೇಳಿದ್ದಿ ನೀ ತೋರಿಸಿದ ಹುಡುಗನ್ನ ಮದುವೆ ಮಾಡ್ಕೋತೀನಿ ಅಂತ, ಈಗ ನೋಡಿದ್ರೆ ಪ್ರೀತಿ ಮಾಡೀನಿ ಅಂತಿ. ಏನು ಹೇಳ್ಬೇಕಿದ್ ಗೊತ್ತಾಗೋಲ್ತು ನನಗಂತರು. ನೋಡೋಣ ಬರ್ಲಿ ಅವ್ರು ಬಂದು ಮಾತಾಡಿದ್ರೆ ಏನು ಉತ್ತರ ಕೊಡ್ಬೇಕಂತ ವಿಚಾರ ಮಾಡ್ತೀನಿ. ನೋಡ್ದೇನು ನಿಮ್ಮ ಅಪ್ಪಗೆ ಎಷ್ಟು ಬೇಸರ ಆತಂತೇಳಿ. ಮಗಳ ಇರ್ಲಿ ಬಿಡುವ, ಪ್ರೀತಿ ಮಾಡಿ ಏನ ಇರ್ಲಿ ನಿಮ್ಮ ಓದಾಳ ಅಂತೇಳಿ ನಾನು ಹಂಗೆ ಒದರಾಡಿದೆ. ಏನು ಒಳ್ಳೆ ಹುಡುಗನ್ನ ಸೆಲೆಕ್ಟ್ ಮಾಡ್ಕೊಂಡು ಏನು ಆಯ್ತು. ಅವ್ರ ಮನೆ ಒಳಗೆ ಹಂಗೆ ದುರಂಕಾರದಿಂದ ನಡ್ಕೊಳ್ಳೋರು ಯಾರೂ ಇಲ್ಲ. ಅವ್ರು ಚಂದಾಗಿ ಮಾತಾಡಿ ಅವ್ರ ಮನೆ ಒಳಗೆ ಒಪ್ಸಿ ಕರ್ಕೊಂಬರ್ತಾನಂತ ನನಗೆ ಗೊತ್ತು. 1-2 ಸಲ ನಾನು ಅನ್ಕೊಂಡಿದ್ದೆ ನಿಮ್ಮಿಬ್ಬರು ಜೋಡಿ ಚಂದಕೈತೆ ಅಂತೇಳಿ. ಆದ್ರೆ ಏನು ಮಾಡ್ಬೇಕು, ನಾವು ಆಕಾಶಕ್ಕೆ ಕೈ ಚಾಚು ಪ್ರಯತ್ನ ಮಾಡೋದು ಚಲೋ ಅಲ್ಲ ಅಂತ ನಾ ತಲೆನೇ ಕೆಡಿಸ್ಕೊಂಡಿದ್ದಿಲ್ಲ. ಆಲ್ ದ ಬೆಸ್ಟ್. ಅವ್ರು ಏನಾರು ಬಂದ್ರೆ ಏನ ಮದುವೆ ಮಾಡ್ತೀನಿ. ಯಾಕಂದ್ರೆ ಅವರು ದೊಡ್ಡ ಇದ್ದಂತ ರೊಕ್ಕರ್ವ. ಈಗ ನಾವು ಅದನ್ನ ಸಂಬಂಧ ಆಸೆ ಪಡೋದ ದೊಡ್ಡ ತಪ್ಪು ಹೌದಿಲ್ಲ. ಆಮೇಲೆ ನಮ್ಮ ಕಷ್ಟ ಕಾಲದಾಗ ಭಾಳ ಸಹಾಯ ಮಾಡ್ಯಾರ ಅವ್ರು. ಈಗ ನೀವಿಬ್ರು ಪ್ರೀತಿ ಮಾಡತ್ತೀರಿ ಅಂದಮೇಲೆ ಅವ್ರ ಮನೆಯೊಳಗೆ ಒಪ್ಸಿ ಕರ್ಕೊಂಬಂದ್ರೆ ಅವ್ರೆಲ್ಲರೂ ಒಪ್ಪಿದ್ರೆ ನಾವು ಹಿರಿಯರಾಗಿ ನಿಂತು ಮದ್ವಿ ಮಾಡ್ತೀವಿ ಆತಾ. ಅಪ್ಪ ಆದ್ರೆ ನೀನು ಈ ರೀತಿ ಊರ್ ಮೇಲೆ ಹೋಗಿದ್ದಲ್ಲ ಈ ಫಾಲ್ಸ್ ನೋಡಕ ಅಲ್ಲೇ ಇಲ್ಲಿ ಅಂತೇಳಿ, ಇದ್ಯಾಕೋ ನಂಗೆ ಇಷ್ಟ ಆಗ್ಲಿಲ್ಲ. ನೀ ಕೆಲಸ ಮಾಡಬಾರ್ದಾಗಿತ್ತು. ಏನು ಹೋಗ್ಬಿಟ್ಟು ಏನು ಮಾಡೋಕ್ಕಾಗಲ್ಲ, ಈಗ ಹೋಗೇ ಬಂದು. ಆದ್ರೆ ಯಾವತ್ತೂ ಇದು ರಿಪೀಟ್ ಆಗಬಾರ್ದ. ಏನು ಮದ್ವಿ ಮಾಡೋವರೆಗೂ ಎಲ್ಲರೂ ಒಪ್ಕೊಂಡು ಇನ್ಮೇಲೆ ನಿನ್ನ ಹುಷಾರನೇ ನೀ ಇರ್ಬೇಕು. ತಪ್ಪ ಸರಿ.